ಇರುವಂಥ ಕರುಣೆ ಆಶೀರ್ವಾದ ನನ್ನ ಮೇಲೆ ಆಯ್ತಲ್ಲ ಅಂತ ತಿಳ್ಕೊಂಡು ತನ್ನಷ್ಟಕ್ಕೆ ತಾನೇ ಆನಂದದಿಂದ ಹಾಡ್ತಾ ಇದ್ದಾನೆ, ಶಿವನನ್ನ ಗುರುವನ್ನ ಸ್ಮರಣೆಯನ್ನು ಮಾಡ್ತಾ. ಈ ರೀತಿಯಾಗಿ ಅವರಿಬ್ಬರ ಭಾವ, ಆ ಪ್ರೇಮ ಹೇಗೆ ಅಂತಂದ್ರೆ ಚಿನ್ನವಾಗಿ ಗಟ್ಟಿಗೊಂಡಿತು. ಗುರು ಶಿಷ್ಯರ ಸಂಬಂಧ ಅವಿಚ್ಛಿನ್ನವಾಗಿ, ಯಾರೇ ಬಂದರೂ ಒಡೆಯಲಾರದಂತಹ ಗಟ್ಟಿಯಾಗಿ ಸೇತುವೆಯಾಗಿ ಅವರಿಬ್ಬರ ಆ ಪ್ರೀತಿಯ, ಕರುಣೆಯ, ಆಧ್ಯಾತ್ಮದ, ಜ್ಞಾನದ ಗುರು ಶಿಷ್ಯರ ಸಂಬಂಧ ಗಟ್ಟಿಗೊಂಡಿತು ನೋಡಿ. ಹಾಗೆ ಈ ಮಳಿಯಪ್ಪ ಅವನ ಬದುಕಿನೊಳಗ ಬೆಳಕು, ಮುಂದೆ ಪೀಠಕ್ಕೆ ಅಲಂಕೃತರಾಗ್ತಾರೆ. ಚಿತ್ತರಿಗೆಯ ಪೀಠಕ್ಕೆ ಅಲ್ಲಿ ಪೀಠವನ್ನು ಅಲಂಕೃತವನ್ನಾಗಿ ಮಾಡಿಕೊಳ್ತಾರೆ, ಪೀಠವನ್ನು ಏರುತ್ತಾರೆ. ಆ ಮುಂದೆ ಆಗುವಂಥ ಅವರ ಬದುಕಿನೊಳಗೂ ಸಹಿತ ವಿಜಯ ಮಹಂತರ ಅನ್ನುವಂಥ ನಾಮವೂ ಕೂಡ ಬರ್ತದೆ. ಹಾಗೆ ಅವರ ಜೀವನದ ಎಲ್ಲ ಬದುಕಿನೊಳಗೂ ನಡೆಯುವಂಥ ಪ್ರಗತಿಗೆ ಕಾರಣ ಯಾರಪ್ಪ ಅಂತಂದರೆ ಮರುಳಸಿದ್ಧ ಶಿವಯೋಗಿ ಅವರ ಪ್ರಭಾವವೇ ಮುಖ್ಯ ಕಾರಣ. ಯಾಕಂತಂದ್ರೆ ಅವರ ಮಾರ್ಗದರ್ಶನದೊಳಗೆ ನಡೆದುಕೊಂಡು ಬಂದಿದ್ದ ಮಳಿಯಪ್ಪ ಮುಂದೆ ಆಗುವಂಥ ಎಲ್ಲ ಬದುಕಿನ ಏರುಪೇರಿನ ಬದುಕಿನೊಳಗೆ ಎಲ್ಲದಕ್ಕೂ ಪ್ರಮುಖ ಪಾತ್ರ ಯಾರದಪ್ಪ ಅಂತಂದ್ರೆ ಮರುಳಸಿದ್ಧ ಶಿವಯೋಗಿ. ಹಾಗೆ ಅದಕ್ಕೆ ನಾನು ನಿಮಗೆ ಮೊದಲು ಹೇಳಿದ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಒಪ್ಪವಯ್ಯ. ಇಲ್ಲಿ ಗುರುವನ್ನ ತನು ಮುಟ್ಟಿ ಮನ ಮುಟ್ಟಿ ಬಹಳ ಸಂಸ್ಕಾರಯುತವಾಗಿರುವಂತಹ ಸೇವೆಯನ್ನು ಮನಮುಟ್ಟಿ ಮಾಡಿದ್ದಾನೆ ಮಳಿಯಪ್ಪ, ಸೇವೆಯನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಗುರುವನ್ನು ಮುಟ್ಟಿ ಗುರುವಾಗಿದ್ದಾನೆ. ಹಾಗೆ ಸಚಿವಾಳ ಹಿರೇಮಠದ ಶಾಲೆಯೊಳಗೆ ಸಹಿತ ಕನ್ನಡದ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸ್ತಾನೆ. ಸಚಿವಾಳ ಹಿರೇಮಠದಲ್ಲಿ ಕನ್ನಡದ ವಿದ್ಯಾಭ್ಯಾಸವನ್ನು ಕೂಡ ಕಲಿತು ಮುಂದೆ ಮಳಿಯಪ್ಪ ಮನಸ್ಸು, ಅವನ ಚಿತ್ತ ಅಲ್ಲಿಯೇ ಸಚಿವಾಲಯದಲ್ಲಿಯೇ ಸಮೀಪದಲ್ಲಿರುವಂತಹ ಆ ಕಲ್ಬೆಟ್ಟದ ಕಡೆಗೆ ಮನಸ್ಸು ಹೋಗ್ತದೆ. ಸಚಿವಾಲಯದ ಸಮೀಪದಲ್ಲಿರುವಂಥ ಕಲ್ಬೆಟ್ಟ ಅನ್ನುವಂಥ ಬೆಟ್ಟ, ಕಾಡು, ಸಚಿವಾಲಯದ ಸಮೀಪದಲ್ಲಿರುವಂಥ ಕಲ್ಬೆಟ್ಟ, ಆ ಕಲ್ಬೆಟ್ಟಕ್ಕೆ ಇವನ ಮನಸ್ಸು ಹೋಗ್ತದೆ. ಯಾಕೆ? ಮಳಿಯಪ್ಪನ ಮನಸ್ಸು ಕಲ್ಬೆಟ್ಟದ ಕಡೆಗೆ ಹೋಗ್ತದ. ಯಾಕೆ? ಆ ಕಲ್ಬೆಟ್ಟದೊಳಗ ನಾನಾ ರೀತಿಯ ಕಾಡು ಪ್ರಾಣಿಗಳು, ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಕಾಡಾನೆ, ಕಾಡುಕೋಣ, ಹುಲಿ, ನವಿಲು, ಚಿರತೆ, ಜಿಂಕೆ ಎಲ್ಲ ಕಾಡು ಪ್ರಾಣಿಗಳು ಕೂಡ ಅಲ್ಲಿ ವಾಸವಾಗಿದ್ದು. ಕಾಡಂದ್ರೆ ಮತ್ತು ಕಾಡು ಪ್ರಾಣಿಗಳೇ ಇರಬೇಕಲ್ಲ, ಮನುಷ್ಯ ಪ್ರಾಣಿಗಳು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದ. ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರ ಕಾಡುವ ಪ್ರಾಣಿಗಳು ನಮ್ಮ ನಾಡಿನೊಳಗದ, ನಮ್ಮನ್ನು ಕಾಡ್ತವ. ಅದು ಹಾಗಾತು, ಇದು ಹೀಗಾತು, ಅದು ಹಂಗಾಗ್ಬೇಕಿತ್ತು, ಇದು ಹಿಂಗೆ ಆಗ್ಬೇಕಿತ್ತು. ಸಾಂಬ ಜೈ ನಮ ಪಾರ್ವತಿ ಪತೈ ಶಿವ. ಜೈಘೋಷ ಮಾಡ್ಬೇಕು ನೋಡ್ರಿ ನೀವೆಲ್ಲ, ಜೈಘೋಷ ಮಾಡಬೇಕು. ಇನ್ನೊಂದು ಸಾರಿ ಸಾಂಬ ಜೈ ನಮ ಪಾರ್ವತಿ ಪತೈ ಶಿವ ಹರ ಹರ. ಜೋರಾಗಿ ನೀವು ಜೋರಾಗಿ ಹೇಳುವ ಮಟ್ಟ ಬಿಡೋದಿಲ್ಲ ನೋಡ್ರಿ ನಾ ಇವತ್ತು. ನೀಲಕಂಠೇಶ್ವರ ಮಹಾರಾಜ್ ಕಿ, ಚಿತ್ತರಗಿ ವಿಜಯ ಮಹಂತೇಶ್ವರ ಮಹಾರಾಜ್ ಕಿ. ಸಾಂಬ ಜೈ ನಮ ಪಾರ್ವತಿ ಪತೈ. ನಿಮಗೆ ಇನ್ನೊಂದು ಸೂಚನೆ, ಅಲ್ಲಿ ನಮ್ಮ ಸಮಿತಿಯವರು ವಿಭೂತಿಯನ್ನು ಇಟ್ಟಿದ್ದಾರೆ, ಭಸ್ಮವನ್ನು ಇಟ್ಟಾರೆ. ಮತ್ತದನ್ನು ಹಚ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಇಟ್ಟಿದ್ದಾರೆ ಏನು ಪ್ರಯೋಜನ ಹೇಳ್ರಿ? ಅದನ್ನು ನೋಡಿ ಅದನ್ನು ದಾಟೇ ಬಿಡ್ತೀರಿ ನೀವೆಲ್ಲ.
ಅದನ್ನ ನೋಡಿ ದಾಟಿ ಬರ್ತೀರಿ, ಮತ್ತು ವಿಭೂತಿಯನ್ನು ಹಚ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳ್ರಿ? ನಿಮ್ಮ ಭವರೋಗ ಹೆಂಗೆ ಕಳೀಲಿಕ್ಕೆ ಸಾಧ್ಯ? ಹಣೆಯ ಬರವನ್ನೇ ಬದಲಾಯಿಸ್ತದ ಆ ವಿಭೂತಿಯನ್ನು ಧರಿಸಿಕೊಂಡ್ರೆ. ಬ್ರಹ್ಮಲಿಖಿತವನ್ನೇ ಬದಲಾಗುವಂಥ ಶಕ್ತಿ ಆ ವಿಭೂತಿಯೊಳಗ, ಭಸ್ಮದೊಳಗದ. ಮತ್ತು ನೀವು ಹಚ್ಕೊಳ್ಳಿಲ್ಲ ಅಂದ್ರೆ ಹೆಂಗೆವ? ಎಲ್ಲರೂ ಆ ವಿಭೂತಿಯನ್ನು ಹಚ್ಕೊಂಡು ಬರ್ಬೇಕು. ಬರುವಾಗ ಅಲ್ಲಿ ಇಟ್ಟಿದ್ದಾರೆ ಅವರು, ಗಮನ ಕೊಟ್ಟು ನೋಡ್ರಿ. ಏನು 10 ಬಟ್ಟೆ ಹಚ್ಕೊಳ್ಳೋದಲ್ಲ ಏನ್ರಿ? 10 ಬಟ್ಟೆ ಅಲ್ಲ, 3. ಅದಕ್ಕೆ ನಾಳಿಂದ ಬರುವಾಗ ಎಲ್ಲರೂ ತಪ್ಪದೆ ಆ ವಿಭೂತಿಯನ್ನು ಹಣೆಯ ಮೇಲೆ ಹಚ್ಚಿಕೊಂಡು ಬರಬೇಕು. ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಹೇಳ್ಯಾರ ಬಸವಣ್ಣನವರು. ನೊಸಲಿಗೆ ವಿಭೂತಿಯೇ ಶೃಂಗಾರ. ಹಚ್ಕೊಂಡವರ ಮುಖ ನೋಡ್ರಿ, ಹಚ್ಕೊಳ್ಳ ಇರದೇ ಇರುವಂಥ ಮುಖವನ್ನು ನೋಡ್ರಿ, ಹೆಂಗೆ ಕಾಣ್ತದೆ? ರವ ರವಾಗಿ ಹೆಂಗೆ ಕಾಣ್ತದೆ? ಹಾಗೆ ಮಾಡಬೇಡ್ರಿ. ನಾನು ನಡುವೆ ಜಯಘೋಷನ ಹಾಕ್ತೀನಿ, ನೀವು ಹಿಂದೆ ಜಯಘೋಷ ಮಾಡ್ತಿರ್ಬೇಕು. ಮತ್ತು ನಿತ್ಯವೂ ಕೂಡ ವಿಭೂತಿಯನ್ನು ಧರಿಸ್ಕೊಳ್ಬೇಕು. ನಾ ಎಲ್ಲಿಗೆ ಬಿಟ್ಟಿದ್ದ ವಿಷಯ? ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ರ, ಕಾಡುವ ಪ್ರಾಣಿಗಳು ನಮ್ಮ ನಾಡಿನೊಳಗದ. ನಾಡಿನೊಳಗದ. ಹಾಗೆ ಅಲ್ಲಿ ಕಲ್ಬೆಟ್ಟದೊಳಗ ಕಾಡು ಪ್ರಾಣಿಗಳು. ಕಲ್ಬೆಟ್ಟ ಅಂತಂದ್ರೆ ಕಾಡು, ಅದು ಬೆಟ್ಟ ಗುಡ್ಡ. ಇಲ್ಲಿ ಅದ ನೋಡ್ರಿ, ಹೇಮಗುಡ್ಡ ಅಂತದಲ್ಲ ಇಲ್ಲಿ. ಮತ್ತೆ ಎದಕ್ಕಿಟ್ರೆ ಹೇಮಗುಡ್ಡ, ಬಂಗಾರ ಗುಡ್ಡ. ಹೇಮ ಅಂತಂದ್ರೆ ಬಂಗಾರ. ಅದೆಲ್ಲ ಇತಿಹಾಸ ಹೇಳಿದ್ರೆ ಮತ್ತೆ ಭಾಳ ಆಗ್ತದ. ಹಿಂದ್ಗಡೆ ನಮ್ಮ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು, ನಮ್ಮ H.G. ರಾಮುಲು ದಣಿಯವರು ಅದಾರಲ್ಲ, ಸುಮ್ಮನೆ ಅದು ಹೇಮಗುಡ್ಡ ಅನ್ನೋದಕ್ಕಾಗಿ, ಆ ಸಂದರ್ಭ ಬಂದಿದ್ದಕ್ಕಾಗಿ ಹೇಳಲೇಬೇಕಾಗ್ತದೆ. ಇಲ್ಲ ನಮಗೆ ಸಮಾಧಾನ ಆಗೋದಿಲ್ಲ ಅದು. ಆ ಹೇಮಗುಡ್ಡದೊಳಗ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಅವರಿಗೆ ಸೂಚನೆಯಾಗಿ ಕೊಟ್ಟಿದ್ರು, ನೋಡಪ್ಪ ಅಲ್ಲಿ ಬಂಗಾರದ ನಿಧಿ ಅದ. ಅಲ್ಲಿ ದೇವಿಯ ವಿಗ್ರಹ ಅದ, ದೇವಿಯ ಮೂರ್ತಿ ಅದ. ಅಲ್ಲಿ ಹೋಗಿ ಆ ನಿಧಿಯನ್ನು ಪಡ್ಕೋ. ಅಂದಿನಿಂದ ಅಲ್ಲಿ ದೇವಿ ಪುರಾಣವನ್ನು ನಡೆಸಿಕೊಂಡು ಹೋಗಬೇಕು, ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅದರಿಂದ ನಿನ್ನ ವಂಶ ವೃದ್ಧಿ ಆಗ್ತದೆ, ಬೆಳೀತದೆ, ಸಂಪತ್ತು ಬೆಳ್ಕೊಂತ ಹೋಗ್ತದ ಅಂತ ತಿಳ್ಕೊಂಡು ಅವತ್ತೇ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು. ಹಾಗಾಗಿ ಆವಾಗಿನಿಂದ ಹಿಡಿದುಕೊಂಡು ಈಗಲೂ ಕೂಡ ಅದು ಆ ಒಂದು ಪದ್ಧತಿ, ಸಂಪ್ರದಾಯ. ಅವರು ಹೇಳಿಕೊಟ್ಟು ಇರುವಂತಹ ಆ ಪ್ರಸಂಗವನ್ನು ಇನ್ನೂ ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಿರ್ಬೋದು ನಿಮ್ಗೆ, ಮೈಸೂರು ದಸರಾ ಹೆಂಗೆ ಆಗ್ತದ ಹಂಗೆ ಅಲ್ಲಿ ಹೇಮಗುಡ್ಡದೊಳಗೆ ದೇವಿ ಪುರಾಣ ನಡೀತದೆ. ಅದಕ್ಕೆ ಬೆಟ್ಟ ಗುಡ್ಡ, ಹೇಮಗುಡ್ಡ, ಅಲ್ಲಿಯೂ ಕೂಡ ಕರಡಿ ಅದಾವ, ನವಿಲ್ ಅದಾವ. ಗುಡ್ಡದೊಳಗೆ ಅವೇ ಇರಬೇಕಲ್ಲ, ವಾಸ ಮಾಡಬೇಕಲ್ಲ. ಹಾಗೆ ಇಲ್ಲಿ ಕಲ್ಬೆಟ್ಟದೊಳಗೆ ಎಲ್ಲ ಕಾಡು ಪ್ರಾಣಿಗಳು ಎಲ್ಲವೂ ಇದ್ದು. ಅಂತಹ ಕಲ್ಬೆಟ್ಟದೊಳಗೆ ಇಲ್ಲಿ ನಮ್ಮ ಸಸಿವಾಳದ ಮಳಿಯಪ್ಪ, ಮಳಿಯಾರಿಯ ಅಲ್ಲಿಗೆ ಹೋಗಬೇಕು. ಎದಕ್ಕೆ? ಆ ಕಲ್ಬೆಟ್ಟದೊಳಗೆ ಒಂದಿಷ್ಟು ತಪಸ್ಸನ್ನು ಮಾಡುವಂಥ ಗುಹೆಗಳು ಇದ್ವಲ್ಲಿ. ತಪಸ್ಸಿಗೆ ಕುಳಿತುಕೊಳ್ಳುವಂತಹ, ಬಹಳ ಶ್ರದ್ಧೆಯಿಂದ ಮಾಡುವಂಥ ಗುಹೆಗಳು ಕಾಣ್ತಿದ್ವಲ್ಲಿ, ಇದ್ವಲ್ಲಿ. ಆ ಗುಹೆಯೊಳಗೆ ಹೋಗಿ ತಪಸ್ಸನ್ನು ಮಾಡಬೇಕು, ತಪಸ್ಸಿಗೆ ಕೂಡಬೇಕು, ಶಿವನನ್ನು ಧ್ಯಾನಿಸಬೇಕು, ಶಿವನನ್ನು ಒಲಿಸ್ಕೊಳ್ಬೇಕು ಅನ್ನುವಂಥ ಆಸೆ, ಅಪೇಕ್ಷೆ ಯಾರಲ್ಲಿ? ಮಳಿಯಾರಿಯನಲ್ಲಿ, ಮಳಿಯಪ್ಪನಲ್ಲಿ ಒಲವು ಹೆಚ್ಚಾಯಿತು. ಕಲ್ಬೆಟ್ಟದೊಳಗೆ ಹೋಗಿ ತಪಸ್ಸನ್ನು ಮಾಡಬೇಕು. ಅದು ಯಾವುದಕ್ಕೋಸ್ಕರವಾಗಿ? ಶಿವನನ್ನು ಒಲಿಸ್ಕೊಳ್ಬೇಕಂತ. ಹಾಗೆ ಆ ಕಲ್ಬೆಟ್ಟಕ್ಕೆ ಹೋಗ್ತಾನೆ ಮಳಿಯಪ್ಪ. ಕಲ್ಬೆಟ್ಟಕ್ಕೆ ಹೋಗಿ ಅಲ್ಲಿಗೆ ಹೋಗಿ ತಪಸ್ಸನ್ನು ಮಾಡುವುದಕ್ಕಿಂತ ಮುಂಚೆ
ಯಾವಾಗಲೂ